ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಆರೋಗ್ಯಕರವಾಗಿರುವಂಥ, ದೇಹಕ್ಕೆ ತಂಪಾಗಿರುವಂಥ, ಸುಸ್ತಾದಾಗ, ದಣಿವಾದಾಗ, ಬಾಯಾರಿಕೆ ಆದಾಗ ಈ ಮನೆಯಲ್ಲಿ ಮಾಡಿರುವಂಥ ಒಂದು ಜ್ಯೂಸ್ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯ ಒಳ್ಳೇದು ನೋಡ್ರಿ. ಆ ಥರ ನಾನು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿ ಅದರಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವತ್ತು. ಇದ್ರ ಜೊತೆಗೆ ಇನ್ನೂ 2 ಪದಾರ್ಥಗಳಾದರೆ ತುಂಬ ಒಳ್ಳೆ ಹೆಲ್ತ್ ಆಗಿರುವಂಥ ನಾನು ಇವತ್ತು ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. 2 ಪದಾರ್ಥ ಇದ್ದೇ ಸಾಕು, ತುಂಬ ದೇಹಕ್ಕೆ ಒಳ್ಳೇದು ನೋಡಿರಿ. ಅದು ಹೆಂಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ನೋಡಿರಿ, ಒಂದು ನಿಂಬೆಹಣ್ಣು ತೊಗೊತಿದ್ದೀನಿ, ಸ್ವಲ್ಪ ಪುದೀನ ತೊಗೊತಿದ್ದೀನಿ, 4-5 ಎಲೆ, ಒಂದು ಸ್ವಲ್ಪ ಸಕ್ಕರೆ ತೊಗೊತಿದ್ದೀನಿ, ಒಂದು ಸ್ವಲ್ಪ ಹಸಿ ಶುಂಠಿ ತೊಗೊತಿದ್ದೀನಿ ನೋಡಿ. ತುರಿದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇಡ್ಬೇಕು ರೀ. ಅದಕ್ಕೆ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿ ತೊಗೊತಿದ್ದೀನಿ ನೋಡಿ. ಅದನ್ನೆಲ್ಲ ಸಣ್ಣ ತುರ್ಕೊಬೇಕು ನೋಡಿರಿ. ಈ ಥರ ತುರ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ಸೈಡ್ ಇಟ್ಬಿಡ್ತೀನಿ ರೀ. ಅದು ಒಂದು ಸ್ಪೂನಷ್ಟು ಸಬ್ಜಾ ಬೀಜ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಯಲ್ಲಿ ಬಿಡ್ತಾಯಿದ್ದೀನಿ ನೋಡಿ. ನಾನು ಇಲ್ಲಿ 2 ಪದಾರ್ಥ ಅಂತ ಹೇಳಿದ್ರೆ, ಒಂದು ಸಬ್ಜಾ ಬೀಜ, ಒಂದು ಪುದೀನ ನೋಡಿ. ಇವೇ ನೋಡಿ, ಒಂದು ಸ್ವಲ್ಪ ಇದಕ್ಕೆ ಹಳ್ಳುಪ್ಪು ತೊಗೊತಿದ್ದೀನಿ ರೀ. ಬ್ಲ್ಯಾಕ್ ಸಾಲ್ಟ್ ಇದ್ರೆ ಅದನ್ನು ತೊಗೊಬೋದು. ಒಂದು ನಿಂಬೆಹಣ್ಣು ನೋಡಿ ಈ ಥರ ಕೈಯಿಂದ ಬೇಯಿಸಿ ಮೆತ್ತಗೆ ಮಾಡ್ಬೇಕು ರೀ, ಯಾಕಂದ್ರೆ ರಸ ಚೆನ್ನಾಗಿ ಬರ್ತೈತೆ ಅಂತೇಳಿ ಕೈಯಿಂದ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿ ರಸ ಬರ್ತೈತೆ ರೀ. ಅದನ್ನ ಹಿಂಗೆ ಈ ಥರ 2 ರೌಂಡ್ ಮಾಡ್ಕೊಬೇಕು ನೋಡಿ. ಈ ಥರ ಮಾಡ್ಕೊಂಡು ಒಂದು ಬಟ್ಲಲ್ಲಿ ಎಲ್ಲ ಅದನ್ನು ರಸ ತಗೊಬೇಕು ರೀ. ಚೆನ್ನಾಗಿ ರಸ ಇರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಹಿಂಗೆ ಕೈಯಲ್ಲಿ ಮೆತ್ತು ಮಾಡ್ಕೊಂಡ್ರೆ ರಸ ಚೆನ್ನಾಗಿ ಮೆತ್ತಗಾಗಿರ್ತೈತಲ್ಲ. ನಿಂಬೆಹಣ್ಣಿನ ರಸ ಚೆನ್ನಾಗಿ ಒಂದು ನಿಂಬೆಹಣ್ಣಿನ ರಸ ತಕ್ಕಂತ ಇದ್ದೀನಿ ನೋಡಿರಿ. ಒಂದು ನಿಂಬೆಹಣ್ಣು ಪೂರ್ತಿ ತೊಗೊತಿದ್ದೀನಿ ರೀ. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ತಗೊಳ್ಳಿ. ನಾನು ಒಂದು ನಿಂಬೆಹಣ್ಣು ತೊಗೊತಿದ್ದೀನಿ ನೋಡಿ. ಸುಸ್ತಾದಾಗ, ದಣಿವಾದಾಗ, ಬಾಯಾರಿಕೆ ಆದಾಗ ಈ ಥರ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಜ್ಯೂಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ರೀ. ನೋಡಿ, ಈ ಥರ ಒಂದು ನಿಂಬೆಹಣ್ಣಿಗೆ ಇಷ್ಟು ಜ್ಯೂಸ್ ಆಗತ್ತೆ ನೋಡಿರಿ. ಒಂದು ಸ್ವಲ್ಪ 4-5 ಎಲೆ ಪುದೀನ ತೊಗೊಂಡಿದ್ನಲ್ರಿ, ಅದು ಕೂಡ ಸ್ವಲ್ಪ ತರಿಯಾಗಿ ಜಜ್ಕೊಂಡು ಇಟ್ಕೊಂಡ್ರೆ ತುಂಬ ಫ್ಲೇವರ್ ಚೆನ್ನಾಗಿರ್ತೈತೆ ಅಂತೇಳಿ ಜಜ್ಕೊಂಡು ಇಟ್ಕೊತ ಇದ್ದೀನಿ ನೋಡಿರಿ. 4-5 ಎಲೆ ಆದರೆ ಸಾಕಾಗ್ತೈತೆ ರೀ. ನಿಮ್ಗೆ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಕೂಡ ತೊಗೊಂಬಂದು ನಾನು 4-5 ಎಲೆ ಸಾಕಾಗ್ತದೆ ಅಂತೇಳಿ 4-5 ಎಲೆ ತೊಗೊಂಡು ಈ ಥರ ತರಿಯಾಗಿ ಜಜ್ಕೊಂಡು ಇಟ್ಕೊತಿದ್ದೀನಿ ನೋಡಿರಿ. ಒಂದು ಬಟ್ಲ ತಗೊತಿದ್ದೀನಿ ನೋಡಿರಿ. ನಾನು ಇಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ತಣ್ಣ ನೀರನ್ನು ಹಾಕೊಬೋದು, ನಾರ್ಮಲ್ ಫಿಲ್ಟರ್ ನೀರಾದರೂ ಹಾಕೊಬೋದು. ಇವಾಗ ಅದನ್ನು ಶೋಧಿಸ್ಕೊತ ಇದ್ದೀನಿ ನೋಡಿರಿ. ನಿಂಬೆಹಣ್ಣಿನ ರಸ ಬೀಜ ಇರ್ತಾರೋ ಅದು ತಗೊಬೋದು ರೀ. ತಗೊಂಡು ಅದನ್ನೆಲ್ಲ ಪಲ್ಸಿರ್ತಾರೋ ಅವನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರ್ತೈತಿ. ನಾನು ಬೀಜ ತಗೊಂಡು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಇದು ತೆಗ್ದು ಹಾಕ್ಬೋದು ರೀ. ನಾನಿಲ್ಲ 5-6 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ರೀ. ಸಕ್ಕರೆ ಬದಲು ನೀವು ಕೆಂಪು ಕಲ್ಲು ಸಕ್ಕರೆ ಹಾಕ್ಬೋದು, ಇಲ್ಲ ಅರಳು ಕಲ್ಲು ಸಕ್ಕರೆ ಬರ್ತಾರೆ ಅದನ್ನಾದ್ರೂ ಹಾಕ್ಬೋದು. ಇಲ್ಲಿ ಒಂದು 2-3 ನಾನು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ. ಅದ್ರ ಬದಲು ನೀವು ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಬೋದು. ಇವಾಗ ತರಿ ಕುಟ್ಟಿಕೊಂಡಿದ್ದನ್ನು ಪುದೀನ ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸ್ಪೂನ್ ತಂದು ಚೆನ್ನಾಗಿ ತಿರುಗಿಸ್ಬೇಕು ರೀ. ಇವಾಗ ನೋಡಿ, ಹಸಿ ಶುಂಠಿನ ತುರಿದ್ಬಿಟ್ಟು ನೆನೆ ಹಾಕಿಟ್ಟಿದ್ನಲ್ಲ, ಅದು ಮೇಲಿಂದ ಅಷ್ಟೇ ಸೋದಿಸ್ಕೊಬೇಕು ರೀ. ಯಾಕಂದ್ರೆ ಅದು ಹಸಿ ಶುಂಠಿ ಎಲ್ಲ ಪೂರ್ತಿ ಹಾಕ್ರಿ ಹೀಟ್ ಅಂತ ಅನ್ನೋದಕ್ಕೆ ನಾನು ರಸ ಅಷ್ಟೇ ಹಾಕ್ತಾಯಿದ್ದೀನಿ ನೋಡಿ. ಅದು ಕೂಡ ಎಲ್ಲ ಒಂದ್ಸರಿ ತಿರುಗಿಸ್ಬೇಕು ರೀ. ಸಕ್ಕರೆ ಎಲ್ಲ ಕರಗಬೇಕು. ಇಷ್ಟೇ ನೋಡಿ, ಸಿಂಪಲ್ ಆಗಿರುವಂಥ ಜ್ಯೂಸ್ ರೆಡಿ ಆಗ್ತದೆ ನೋಡಿ. ಇವಾಗ ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಆರೋಗ್ಯಕರವಂಥ ಒಂದು ಪಾನೀಯ ರೆಡಿ ಆಗೈತಿ. ಇವಾಗ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ನೋಡಿ. ಜ್ಯೂಸ್ ಮಾಡ್ಕೊಂಡಿದ್ದಲ್ಲ ಅದನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿರುವಂಥ ಈ ಥರ ಮನೇಲಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಸಬ್ಜಾ ಬೀಜ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನಷ್ಟು ಸಬ್ಜಾ ಬೀಜ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಸಬ್ಜಾ ಬೀಜ ಕುಡಿಯೋದ್ರಿಂದ ನಮಗೆ ದೇಹಕ್ಕೆ ಈಟೆಲ್ಲ ಕಡಿಮೆ ಮಾಡ್ತೈತೆ ರೀ. ಹಂಗಾಗಿ ಸಬ್ಜಾ ಬೀಜ ಈ ಬೇಸಿಗೆ ಟೈಮ್ನಲ್ಲಿ ಕುಡಿದ್ರೆ ಸಮ್ಮರ್ ಟೈಮಲ್ಲಿ ತುಂಬ ಒಳ್ಳೇದು ರೀ. ಹಾಗಾಗಿ ಸಬ್ಜಾ ಬೀಜ ಕುಡಿಯೋದ್ರಿಂದ ತುಂಬ ಒಳ್ಳೇದು ನೋಡಿರಿ ಆರೋಗ್ಯಕ್ಕೆ. ನೋಡಿದ್ದೆಲ್ಲ ಈ ಥರ ಸಿಂಪಲ್ ಆಗಿರುವಂಥ ಒಂದು ಜ್ಯೂಸ್ ಮಾಡಿ ತೋರಿಸಿದ್ರೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಕೂಡ ಈ ಥರ ಮನೆಯಲ್ಲೇ ಆರೋಗ್ಯಕರವಾಗಿರುವಂಥ ಒಂದು ಜ್ಯೂಸ್ ಮಾಡ್ಕೊಂಡು ಮನೇಲಿ ಕುಡೀರಿ ಅಂತ ಎಲ್ಲ ಹೇಳ್ತಾಯಿದ್ದೀನಿ ನೋಡಿ. ನೋಡಿದ್ರಲ್ಲ, ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.